ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕೊಡೋ ಬೆಲ್ ಐಕಾನ್ ಆನ್ ಮಾಡಿ. ಇದೇ ರೀತಿ ವಿಡಿಯೋ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಸ್ನೇಹಿತರೆ, ಓಕೆನಾ? ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದರೆ ಗುಣ ಬೇರೆ. ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಅವರ ಒಳಗಿನ ರೂಪ ಬೇರೆಯೇ ಇರುತ್ತದೆ. ಖಂಡಿತ ಅಲ್ವಾ ಸ್ನೇಹಿತರೆ? ಇದಕ್ಕೇನೆ ಹೇಳೋದು ನಾವು ಸಂಬಂಧ ಅಂತ ಹೇಳಿ. ಯಾಕಪ್ಪ ಅಂದರೆ ಎಲ್ಲರೂ ಕೂಡ ನಮ್ಮ ಮುಂದೆ ಇದ್ದಾಗ ನಮ್ಮವರಂತೆ ಅನ್ನಿಸ್ತಾರೆ. ಇನ್ನು ನಮ್ಗೆ ಅದರಲ್ಲೂ ಕೂಡ ನಾವು ತುಂಬಾ ಖುಷಿಯಾಗಿದ್ದಾಗ, ನಾವು ತುಂಬಾ ಸುಖವಾಗಿದ್ದಾಗ ಎಲ್ಲರೂ ಕೂಡ ನಮ್ಮ ಜೊತೆ ಬರ್ತಾ ಇರ್ತಾರಲ್ವ, ಅದನ್ನು ನೋಡಿಬಿಟ್ಟು ನಾವು ಕೆಲವೊಮ್ಮೆ ಭ್ರಮೇಲಿರ್ತೀವಿ. ಏನಂದರೆ ಸೊ ಪರವಾಗಿಲ್ಲಪ್ಪ, ನನ್ನವರು ಅಂತ ಇಷ್ಟು ಜನ ಇದ್ದಾರೆ, ನನಗೇನೇ ಕಷ್ಟ ಇದ್ದರೂ ಏನೇ ಸುಖ ಇದ್ರೂ ಕೂಡ ಎಲ್ಲರೂ ಬಂದು ನನ್ನ ಕೈ ಹಿಡಿತಾರೆ, ನಾನು ಇವ್ರನ್ನ ನಂಬೋದು ಅಂತ ಹೇಳಿ ತುಂಬ ಭ್ರಮೇಲಿರ್ತೀವಿ. ಆಮೇಲೆ ಏನಾದ್ರು ಕಷ್ಟ ಬಂದಾಗಲೇ ನಮ್ಮ ಅರಿವಿಗೆ ಬರೋದು ನಿಜವಾಗ್ಲೂ ನಮ್ಮ ಜೊತೆ ನಿಲ್ಲೋರು ಯಾರಿದ್ದಾರೆ, ಯಾರಿರಲ್ಲ ಅಂತ ಹೇಳಿ. ತುಂಬ ಜನ ಹೇಗಿರ್ತಾರಪ್ಪ ಅಂತಂದರೆ ಸುಖದಲ್ಲೇ ಅಷ್ಟಾಗಿ ಭಾಗಿಯಾಗ್ಲಿಕ್ಕೆ ಇಷ್ಟಪಡಲ್ಲ, ಬಟ್ ದುಃಖ ಅಂತ ಬಂದಾಗ ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಹಾಗಾಗಿನೇ ಹೇಳೋದು ಸುಣ್ಣದ ನೀರು ಅಂತೇಳಿ. ಈಗ ಹಾಲು ಸುಣ್ಣದ ನೀರು ಎರಡೂ ಕೂಡ ಒಟ್ಟಿಗೆ ಇಟ್ಟಾಗ ನಮಗೆ ನೋಡಿದ ತಕ್ಷಣ ವ್ಯತ್ಯಾಸ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಆದರೆ ಅದನ್ನು ನಾವು ಒಂದ್ಸಲ ಕುಡಿದಾಗ ಅದರ ಒಂದು ಅನುಭವ, ಒಂದು ಖಾರದ ನೀರು ಏನು ಅನುಭವ ಆಗುತ್ತಲ್ವ, ಆವಾಗಲೇ ನಮಗೆ ಗೊತ್ತಾಗೋದು ಇದು ಸುಣ್ಣದ ನೀರು ಅಂತ ಹೇಳಿ. ಅದೇ ರೀತಿ ಅವ್ರ ಮುಂದೆ ನೋಡೋಕ್ಕೆ ಪ್ರತಿಯೊಂದು ಕ್ಷಣದಲ್ಲೂ ನಮಗೆ ತುಂಬಾ ಒಳ್ಳೆಯವರಾಗಿ, ಹಾಗೆ ತುಂಬ ಕಷ್ಟಕ್ಕೆ ಆಗ್ತಾರಪ್ಪ ನಮ್ಮವರು ಅಂತೇಳಿ ಅನ್ನಿಸ್ತಾ ಇರ್ತಾರೆ. ಆದರೆ ಒಂದು ಕಷ್ಟ ಅನ್ನೋದು ಒಂದು ಬಂದಾಗ ನಮ್ಮ ಕೈ ಹಿಡಿಯೋಕೆ ಇವ್ರು ಬರ್ತಾರಾ ಇಲ್ವಾ ಅನ್ನೋದು ಆವಾಗಲೇ ನಿಜವಾಗ್ಲೂ ಗೊತ್ತಾಗೋದು. ತುಂಬ ಜನ ಕಾರಣಗಳನ್ನ ಕೊಟ್ಟು ದೂರ ಹೋಗ್ಲಿಕ್ಕೆ ನೋಡ್ತಾರೆ. ಇನ್ನು ಕೆಲವೊಬ್ಬರು ಅವ್ರಿಗೆ ಏನೇ ಎಂಥದ್ದೇ ಪರಿಸ್ಥಿತಿ ಇರ್ಬೋದು, ಬಟ್ ಬಂದು ನಿಮ್ಮ ಜೊತೆ ನಿಮ್ಮ ಒಂದು ಕಷ್ಟದಲ್ಲಿ ಬಂದು ಸಹಾಯ ಮಾಡ್ತಾರೆ. ಅಂಥದ್ದಕ್ಕೆ ನೀವು ತುಂಬಾ ಬೆಲೆ ಕೊಡಿ ಸ್ನೇಹಿತರೆ. ಯಾಕಪ್ಪ ಅಂದರೆ ತುಂಬ ಜನಕ್ಕೆ ಇಂತಹ ಸಂಬಂಧಗಳು ಸಿಗೋದಿಲ್ಲ, ಸಿಕ್ಕಿರೋದನ್ನ ಕಳ್ಕೊಂಡಿರ್ತೀವಿ, ಓಕೆನಾ? ನಮ್ಮೊಂದು ಮನುಷ್ಯರ ಸಹಜ ಗುಣ ಅಂತಲೇ ಹೇಳ್ಬೋದು. ನಮ್ಮನ್ನು ಯಾರು ತುಂಬಾ ಕೇರ್ ಮಾಡ್ತಾರೆ, ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರಲ್ವ, ಅವ್ರನ್ನ ತುಂಬ ಬೇಗ ದೂರ ಮಾಡ್ಕೊಳ್ತೀವಿ. ಯಾರು ನಮ್ಮನ್ನು ಕೇರ್ ಮಾಡಲ್ಲ, ನಾವು ಅವ್ರನ್ನ ಕೇರ್ ಮಾಡೋದ್ರಲ್ಲಿ ನಮ್ಮ ಸಮಯನ ವ್ಯರ್ಥ ಮಾಡ್ಕೊಳ್ತಾ ಇರ್ತೀವಿ. ಆದರೆ ಅವ್ರ ಕಡೆಯಿಂದನೂ ಕೂಡ ನಮ್ಗೆ ಅದೇ ರೀತಿಯಾದಂತಹ ಪ್ರೀತಿ ವಿಶ್ವಾಸ ಸಿಗುತ್ತೆ ಅಂತೇಳಿ ಕಾಯ್ತಾ ಕೂತ್ಕೊಂಡು ನಮ್ಮ ಸಮಯನ ಕೂಡ ವ್ಯರ್ಥ ಮಾಡ್ತೀವಿ. ಹಾಗೆಲ್ಲ ಮಾಡೋದಕ್ಕಿಂತ ನಿಮ್ಮನ್ನು ಯಾರು ಕೇರ್ ಮಾಡ್ತಾರೆ, ನಿಮ್ಮ ಕಷ್ಟದಲ್ಲಿ ಯಾರು ಭಾಗಿಯಿದ್ದಾರೆ, ನೀವು ಕೂಡ ಅವರಿಗೆ ಅದೇ ರೀತಿಯಾದಂತಹ ಪ್ರೀತಿ ವಿಶ್ವಾಸನ ತೋರಿಸಿದಾಗ ನಿಮ್ಮ ಸಂಬಂಧ ಕೂಡ ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಮನುಷ್ಯನ ಗುಣನ ನಾವು ತುಂಬಾ ಬೇಗ ಅರ್ಥ ಮಾಡ್ಕೋಬೋದು ಅಂತ ಹೇಳೋದು ಖಂಡಿತವಾಗ್ಲೂ ಸುಳ್ಳು. ಯಾಕಂದರೆ ನೀವೊಬ್ಬರಿಗೆ ಪರಿಚಯ ಆದಾಗ ಸ್ಟಾರ್ಟಿಂಗ್ ನಿಮ್ಮ ಸಂಬಂಧ ಇರೋಕ್ಕೂ ಹೋಗ್ತಾ ಹೋಗ್ತಾ ನಿಮ್ಮ ಸಂಬಂಧ ಇರೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಹೋಗ್ತಾ ಹೋಗ್ತಾ ನಿಮಗೆ ಕೆಲವೊಂದು ವಿಷಯಗಳು ತುಂಬಾ ಡೀಪಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅವಾಗ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿಮಗೆ ಅನಿಸುತ್ತಾ ಇರುತ್ತೆ, ನಾನು ಸರಿ ಮಾಡ್ತಾ ಇದ್ದೀನಾ, ತಪ್ಪು ಮಾಡ್ತಾ ಇದ್ದೀನಾ, ಇವ್ರ ಸಂಬಂಧ ನನ್ನ ಜೊತೆ ಕಂಟಿನ್ಯೂ ಆಗೋದು ಸರಿನಾ ತಪ್ಪಾ, ಈ ರೀತಿಯಾದಂತಹ ಕೆಲವೊಮ್ಮೆ ಡೌಟ್ಗಳು ಕೂಡ ಬರೋಕ್ಕೆ ಶುರುವಾಗುತ್ತೆ. ಯಾಕೆ ಡೌಟ್ ಬರುತ್ತೆ ಅಂದಾಗ ನಿಮ್ಮ ಸಂಬಂಧದಲ್ಲಿ ಚಿಕ್ಕ ಪುಟ್ಟದಾಗ ಎಲ್ಲೋ ಒಂದು ತಪ್ಪಾಗ್ತಾ ಇದೆ ಅಥವಾ ಏನೋ ಒಂದು ತಪ್ಪು ನಡೀತಾ ಇದೆ ಅಂತೇಳಿ ನಿಮ್ಮ ಮನಸ್ಸು ನಿಮಗೆ ಸಿಗ್ನಲ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಅದನ್ನು ನೀವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊತೀರೋ ಅಲ್ಲಿಗೆ ನಿಮ್ಮ ಸಂಬಂಧನ ನೀವು ತೊಗೊಂಡೋಗ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಯಾರನ್ನು ಕೂಡ ನೋಡಿದ ತಕ್ಷಣ ಒಳ್ಳೆಯವರು ಕೆಟ್ಟವರು ಅಂತ ಜಡ್ಜ್ಮೆಂಟ್ ಮಾಡೋದು ತುಂಬಾ ತಪ್ಪಾಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂದರೆ ನೋಡಿದ ತಕ್ಷಣ ಕೆಲವೊಬ್ರು ತುಂಬಾ ಒಳ್ಳೆಯವರು, ತುಂಬಾ ಅಟ್ರಾಕ್ಟಿವ್ ಆಗಿ ಮಾತಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ ಅಲ್ವಾ? ಸೊ ಅಂಥವ್ರನ್ನ ನೋಡಿದಾಗ ನಾವು ತುಂಬಾ ಒಳ್ಳೆಯವರು ಅಂತ ಬೇಗ ಮರಳಾಗ್ಬಿಡ್ತೀವಿ. ಇನ್ನು ಕೆಲವೊಬ್ರು ನೋಡಿದಾಗ ಸ್ವಲ್ಪ ಸ್ಟ್ರಿಕ್ಟಾಗಿ ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸ್ತಾ ಇರ್ತಾರೆ. ಅವ್ರನ್ನ ನೋಡಿದಾಗ ಅಯ್ಯೋ ಇವ್ರು ಕೆಟ್ಟವರಪ್ಪ, ಇವ್ರೇನು ಜನಗಳ ಹತ್ರ ಒಂದು ಮಾತಾಡೋಕೆ ಬರಲ್ಲ ಅಂತೇಳಿ ಅಂದ್ಕೊಳ್ತೀವಿ. ಬಟ್ ಅವರು ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಇನ್ನು ಅವ್ರ ಜೊತೆ ನಾವು ಬೆರೀತಾ ಹೋದಾಗ ನಮಗೆ ಅರ್ಥ ಆಗುತ್ತೆ ಅವರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇರೋದು, ಕೆಟ್ಟದಕ್ಕಲ್ಲ ಅಂತ ಹೇಳಿ. ಆವಾಗ ಅದನ್ನು ನಾವು ಪಾಲಿಸ್ತಾ ಹೋದಾಗ ನಮ್ಮ ಜೀವನದಲ್ಲೂ ಕೂಡ ಅದೇ ರೀತಿಯಾದಂತಹ ಒಳ್ಳೆ ಅನುಭವಗಳು ಕೂಡ ನಮಗೂ ಆಗ್ತಾ ಹೋಗುತ್ತೆ. ಹಾಗಾಗಿ ಸೊ ಯಾವುದನ್ನು ಕೂಡ ಮುಂದೆ ನೋಡಿದ ತಕ್ಷಣ ನಾವು ಏನೋ ಹೇಳ್ತಾರಲ್ವ, ಮುಖ ನೋಡಿ ಮಣೆ ಹಾಕಬಾರ್ದು ಅಂತಂದರೆ ಅವ್ರ ಮುಖದಲ್ಲಿ ಏನಿದೆ ಅದೇ ಕೂಡ ಅವ್ರ ಭಾವನೆ ಆಗಿರುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪು. ಕೆಲವೊಮ್ಮೆ ಸರಿ ಇರ್ಬೋದು, ಆದರೆ 90% ಅದು ತಪ್ಪಾಗಿರುತ್ತೆ. ಹಾಗಾಗಿ ಮನಸ್ಸಲ್ಲಿ ಏನಿರುತ್ತೆ ಅನ್ನೋದನ್ನು ನಾವು ಫಸ್ಟು ಅರ್ಥ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ನೀವು ಕೂಡ ಅಷ್ಟೇ ಇನ್ನೊಬ್ಬರ ಬಗ್ಗೆ ಬೇಗ ಜಡ್ಜ್ಮೆಂಟ್ನ ಮಾಡೋದ್ರ ಬದಲು ಸ್ವಲ್ಪ ಸಮಯ ಕಾದ್ಬಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇದ್ದು ಅಲ್ಲಿ ಏನಿದೆ ಏನಿಲ್ಲ, ಸೊ ಅವ್ರು ಹೇಗಿದ್ದಾರೆ ಏನು ಅನ್ನೋದು ಅವರ ಒಂದು ಕ್ಯಾರೆಕ್ಟರ್ನ, ಅವರ ಒಂದು ಬಿಹೇವಿಯರ್ನ ನೀವು ಅರ್ಥ ಮಾಡ್ಕೊಂಡಾಗ ನೀವು ಯಾವ ಸಂಬಂಧದಲ್ಲಿ ಹೇಗಿರಬೇಕು ಅಂತ ಹೇಳಿ. ಯಾಕಂದರೆ ಕೆಲವೊಂದು ಸಂಬಂಧಗಳಲ್ಲಿ ನಾವು ತುಂಬಾ ಬೆರ್ತೋದಾಗ, ಆ ಸಂಬಂಧ ದೂರ ಆದಾಗ ತುಂಬಾ ನೋವಾಗುತ್ತೆ ಅಲ್ವಾ? ಸೊ ಆ ನೋವನ್ನು ಅನುಭವಿಸೋದ್ಕಿಂತ ಇವಾಗಲೇ ನಾವು ಸ್ವಲ್ಪ ಪ್ರಿಕಾಷನ್ಸ್ನ ತೊಗೊಂಡ್ರೆ ತುಂಬಾ ಬೆಟರ್ ಅಂತಲೇ ಹೇಳ್ಬೋದು. ಸೊ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು, ಅದನ್ನು ನೀವು ಖಂಡಿತವಾಗ್ಲೂ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಬೋದು, ಓಕೆನಾ? ಸೊ ಆದರೆ ಇವತ್ತಿನ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅಂತ ಅನಿಸಿದರೆ, ಹಾಗೆ ಸ್ವಲ್ಪ
ಸ್ವಲ್ಪನಾದ್ರು ಮೋಟಿವೇಶನ್ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಆನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.